ಈಗ ಕುಮಾರಿ ಚಿನ್ಮಯಿ ಬಸ್ನಗೌಡ ಹತ್ನೂರ್ ಲಿಂಗಸೂರು ಅವರ ಅನುಭವದ ನುಡಿಗಳನ್ನು, ಆ ಮಗುವಿನ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಳ್ಳುವಂಥ ಸಮಯ. ಆ ಮಗು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾರ್ಥಕವಾದ ಈ ಸಮಾರಂಭದಲ್ಲಿ ಸಾಮೋಹಿತಗೊಂಡಿರುವ ತಮ್ಮೆಲ್ಲರಿಗೂ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀ ಮಹಾಂತ ಮಹಾಸ್ವಾಮಿಗಳ ಅಡಿದವರೆಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ಕರುಣಾಳು ಬಾ ಬೆಳಕೆ ಮುಸುಕಿದ ಈ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನ ಎಂದು ಪ್ರಾರ್ಥಿಸುತ್ತಾ, ನನ್ನೊಳಗೆ ನಾನು ಎಂಬ ಭಾವ ತುಂಬಿದ್ದರೆ, ನನ್ನಿಂದಲೇ ಎಂಬ ಅಹಂಕಾರ ನನ್ನಲ್ಲಿ ತುಂಬಿದ್ದರೆ ಅದು ಅಜ್ಞಾನವೆಂಬ ಕತ್ತಲೆ. ಈ ಕತ್ತಲೆಗೆ ಬೆಳಕಿನ ಕಿರಣಗಳ ಸಿಂಚನ ಮಾಡು ದೇವರೇ ಎಂದು ಪ್ರಾರ್ಥಿಸುತ್ತಾ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ಸಹೋದರ ಸಹೋದರಿಯರಿಗೆ ಶರಣು ಶರಣಾರ್ಥಿಗಳು. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭು ದೇವರು ಬಂದರು. ಕಲ್ಯಾಣವೇ ಪಣತಿಯಾಯಿತು, ನಾನು ಬತ್ತಿಯಾದೆ ನೀವು ತೈಲವಾದಿರಿ. ಕಲ್ಯಾಣದ ತುಂಬೆಲ್ಲ ಬೆಳಕೋ ಬೆಳಕು ಅಂತ ಹೇಳ್ತಾರಲ್ಲ, ಹಾಗೆ ರಾಯಚೂರು ಜಿಲ್ಲೆಯನ್ನೇ ಒಂದು ಪಣತಿಯಾಗಿಸಿಕೊಂಡು ಯಾರೋ ಒಬ್ಬರು ಜ್ಯೋತಿ ಆಗ್ತಾರೆ, ಯಾರೋ ಒಬ್ಬರು ಬೆಳಕಾಗ್ತಾರೆ. ಹಾಗೆ ಎಲ್ಲರೂ ಸೇರಿಕೊಂಡು ಇಡೀ ಜಗತ್ತನ್ನೇ ಬೆಳಕಿನಿಂದ ತುಂಬೆ ಬಿಡಬೇಕು ಎಂಬ ಹಂಬಲದಿಂದ ಹುಟ್ಟಿಕೊಂಡು ಬಂದಿರುವ ಈ ಕಲ್ಯಾಣಾಶ್ರಮಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಸ್ವಾಮಿ ವಿವೇಕಾನಂದರ ಮಾತನ್ನು ನಾವು ಇಲ್ಲಿ ಸ್ಮರಿಸಲೇಬೇಕಾಗಿದೆ. ಜನನೀ ಜನ್ಮಭೂಮೆಸ್ಸೆ ಸ್ವರ್ಗಾದಪಿ ಗರಿಯಸ್ಸೆ. ಸ್ವರ್ಗವನ್ನೇ ತಂದು ನನ್ನ ಕಾಲಡಿಯಲ್ಲಿ ಇಟ್ಟರು ಸ್ವರ್ಗಕ್ಕಿಂತ ಮಿಗಿಲಾದದ್ದು ನನ್ನ ಮಾತೃಭೂಮಿ. ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲು ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ನನ್ನ ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆಂದರಲ್ಲ, ಅಂತಹ ಪವಿತ್ರ ಭೂಮಿ ನಮ್ಮದು. ಇಂತಹ ಪವಿತ್ರ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಎಂದರೆ ಎಷ್ಟು ಭಾಗ್ಯಶಾಲಿಗಳು ನಾವು. ಸುಮ್ಮನೆ ಹುಟ್ಟಿ ಬಂದಿಲ್ಲ, ನಮ್ಮಿಂದ ಯಾವುದೋ ಮಹಾ ಸಾಧನೆಯಾಗಬೇಕಾಗಿದೆ. ಅಂತಹ 101 ಸಾಧಕರನ್ನು ಸಿದ್ಧಪಡಿಸುವ ಕೆಲಸಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿ ಒಡೆದು ಮಳೆ ಸುರಿದೀತು ಹೇಗೆ ಅಂತ ಹೇಳ್ತಾರಲ್ಲ, ಆ ಪ್ರೀತಿಯನ್ನೇ ತಮ್ಮ ಬಾಳಿನ ಉಸಿರಾಗಿಟ್ಟುಕೊಂಡು ನಿಮ್ಮೆಲ್ಲರಿಗೂ ಜೀವನದ ಮೌಲ್ಯವನ್ನು ಉಣಬಡಿಸುತ್ತಿರುವ ಪೂಜ್ಯರು ಈ ನಮ್ಮ ಮಹಾಂತ ಅಪ್ಪನವರು. ಪವಿತ್ರ ವಿದ್ಯಾದಾನದಲ್ಲಿ ಮಕ್ಕಳ ಕನಸನ್ನು ಹೆಮ್ಮರವಾಗಿ ಬೆಳೆಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಏಕೆಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು. ಆದುದರಿಂದ ವಿದ್ಯಾರ್ಥಿಗಳ ಜೀವನ ಅತ್ಯಮೂಲ್ಯವಾದುದು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. 101 ಕನಸುಗಳನ್ನು ಕಟ್ಟಿಕೊಂಡು ಹಂಬಲಿಸಿ ತಂದೆ ತಾಯಿಯ ಋಣ ತೀರಿಸಬೇಕು. ನಮ್ಮೂರಿನ ಹೆಮ್ಮೆಯ ಮಕ್ಕಳಾಗಿ ಇಡೀ ಸಮಾಜ ನಮ್ಮನ್ನು ಗುರುತಿಸುವ ಹಾಗೆ ಬೆಳೆಯಬೇಕು. DC ಆಗಬೇಕು, ಡಾಕ್ಟರ್ ಆಗಬೇಕು, IPS ಆಗಬೇಕು, IAS ಆಗಬೇಕು. ಇಂತಹ 101 ಕನಸುಗಳನ್ನು ಕಟ್ಟಿಕೊಂಡಿದ್ದೇವೆ ವಿದ್ಯಾರ್ಥಿಗಳಾದ ನಾವು. ಖಂಡಿತ ಸಾಧ್ಯವಿದೆ. ನಾವು ಕಂಡಿರುವ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲ ದಿಟ್ಟ ಹೆಜ್ಜೆ ಇಡಬೇಕಾಗಿದೆ. 1000 ಮೈಲಿಗಳ ದೂರವಾದರೂ ಕೂಡ ಮೊದಲ ಪ್ರಯತ್ನದಿಂದಲೇ ಆರಂಭವಾಗುತ್ತದೆ. 1000 ಮೈಲಿಗಳ ದೂರವಾದರೂ ಕೂಡ ಮೊದಲ ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ. ಹಾಗೆ ಯಾವುದೋ ಒಂದು ಸಾಧನೆಯಾಗಬೇಕಾದರೂ ಕೂಡ ಮೊದಲ ಪ್ರಯತ್ನದಿಂದಲೇ ಆರಂಭವಾಗುತ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇಂತಹ ಸಾಧನೆ ಆದರ್ಶ ನಮ್ಮದಾಗಬೇಕೆಂದರೆ ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಮಾತ್ರ ಸಾಧ್ಯ. ಗುರಿ ಇಲ್ಲದ ಜೀವನ ಗರಿ ಇಲ್ಲದ ನವಿಲಿನಂತೆ.
ನಮ್ಮ ಸಾಧನೆಯ ಗುರಿಯನ್ನು ಕಣ್ಣೆದುರುಗಿಟ್ಟುಕೊಂಡು ಅಲ್ಲಿ ಇಲ್ಲಿ ಯಾವುದೋ ಟಿವಿ ನೋಡುತ್ತಾ, ಮೊಬೈಲ್ ನೋಡುತ್ತಾ, ಚಿಂಟು, ಟಾಮ್ ಆ್ಯಂಡ್ ಜೆರಿ ನೋಡುತ್ತಾ ಕಾಲ ಕಳೆದರೆ ಮುಂದೆ ನಮ್ಮ ಜೀವನ ನರಕವಾಗಿ ಬಿಡುತ್ತದೆ. ಸಮಯ ಅತ್ಯಮೂಲ್ಯವಾದುದು. ಈ ಸಮಯವನ್ನು ಕಳೆದರೆ ಮತ್ತೆಂದೂ ಬಾರದು. ಸ್ನೇಹಿತರೆ, ಸಮಯವಿದ್ದಾಗ ಏನೂ ಅರ್ಥವಾಗುವುದಿಲ್ಲ. ಎಲ್ಲ ಅರ್ಥವಾದಾಗ ನಮ್ಮ ಬಳಿ ಸಮಯವೇ ಇರುವುದಿಲ್ಲ. ಸಾಧನೆ ಸುಮ್ಮನೆ ಆಗುವುದಿಲ್ಲ. ಅದು ಏಳು ಬೀಳುಗಳ, ಕಲ್ಲು ಮುಳ್ಳುಗಳ ರಹದಾರಿಯಂತೆ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವ ಮನಸ್ಸಿರಬೇಕು. ಕೆಲವೊಮ್ಮೆ ಎನಿಸುತ್ತದೆ, ಹೌ ಲಕ್ಕಿ ವಿ ಆರ್, ನಾವೆಷ್ಟು ಅದೃಷ್ಟವಂತರು. ಮನೆಯಲ್ಲಿ ತಂದೆ ತಾಯಂದಿರು ಕೂಲಿ ನಾಲಿ ಮಾಡಿ ತಮ್ಮ ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಕೂಡ ತನ್ನ ಮಗ ರಾಜಕುಮಾರನಂತಿರಬೇಕು, ತನ್ನ ಮಗಳು ರಾಜಕುಮಾರಿಯಂತಿರಬೇಕು, ಹಾಗೆ ಹೀಗೆ ಅಂತ ಹೇಳಿ ಒಳ್ಳೆ ಒಳ್ಳೆ ಬಟ್ಟೆ ತಂದು ಕೊಟ್ಟು ಕಲಿತು ಬನ್ನಿ, ಸಾಧಿಸಿ ಬನ್ನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸುತ್ತಾರಲ್ಲ, ನಾವೆಷ್ಟು ಅದೃಷ್ಟವಂತರು. ಎಷ್ಟು ಜನ್ಮವೆತ್ತಿ ಬಂದರೂ ಈ ಋಣ ತೀರಿಸಲಾಗುತ್ತಾ? ಸಾಧ್ಯವೇ ಇಲ್ಲ. ಆದ್ದರಿಂದ ತಂದೆ ತಾಯಿಯ ಮನಸ್ಸನ್ನು ನೋಯಿಸಬಾರದು, ಅವರಿಗೆ ಮೋಸ ಮಾಡಬಾರದು. ಅವರು ದೇವರ ಸಮಾನ. ದೇವರನ್ನು ಪೂಜಿಸಿದರೆ ತಂದೆ ತಾಯಿ ಬರುವುದಿಲ್ಲ, ಆದರೆ ತಂದೆ ತಾಯಿಯನ್ನು ಪೂಜಿಸಿದರೆ ದೇವರು ಬರುತ್ತಾನೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ನಮ್ಮ ಬಾಳಿನ ಆಕಾಶದಲ್ಲಿ, ನಮ್ಮ ಬಾಳಿನ ಆಕಾಶದಲ್ಲಿ ಇವರೇ ಸೂರ್ಯ ಚಂದ್ರರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಆದುದರಿಂದ ತಂದೆ ತಾಯಿಯ ಆದರ್ಶವನ್ನು ಇಟ್ಟುಕೊಂಡು ಅವರ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ನಮ್ಮದೇ ಆದ ದಿಟ್ಟ ಹೆಜ್ಜೆ ಇಡಬೇಕಾಗಿದೆ. ಆಗ ಗೆಲುವು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸರ್, ನಾನು ಹಳ್ಳಿಯಿಂದ ಬಂದಿದ್ದೇನೆ, ಬಡ ಕುಟುಂಬದಿಂದ ಬಂದಿದ್ದೇನೆ, ಕನ್ನಡ ಮೀಡಿಯಮ್ಮು, ಹಾಗೆ ಹೀಗೆ ಎಂದು 101 ಕುಂಟು ನೆಪಗಳನ್ನು ಹೇಳುತ್ತಾ ಕೂತರೆ ಸಾಧನೆಯಾಗುವುದಿಲ್ಲ. ಬದಲಾಗಲು ವರ್ಷಗಳೇ ಬೇಕಾಗಿಲ್ಲ. ಈ ದಿನ, ಈ ಕ್ಷಣ, ಈ ಕಾರ್ಯಕ್ರಮ ಸಾಕು. ದೇಶವನ್ನು ಕಟ್ಟಲು ಕಲ್ಲು ಮಣ್ಣು ಇಟ್ಟಿಗೆಯಿಂದಲ್ಲ, ಆದರ್ಶ ಮೌಲ್ಯಗಳನ್ನು ಉಸಿರಾಗಿಟ್ಟುಕೊಂಡು ಶ್ರದ್ಧೆ, ಶಾಂತಿ, ದೇಶ ಪ್ರೇಮವನ್ನು ಹೊಂದಿರುವ ಮಕ್ಕಳ ಸಮೂಹವನ್ನು ಕಟ್ಟುವ ಮೂಲಕ ಮಾದರಿ ದೇಶವನ್ನೇ ಕಟ್ಟಬಹುದು ಹೊರತು ಕಲ್ಲು ಮಣ್ಣು ಇಟ್ಟಿಗೆಯಿಂದಲ್ಲ. ಇಂತಹ ಆದರ್ಶ ಮಕ್ಕಳು ನಾವಾಗಬೇಕು. ಸ್ನೇಹಿತರೆ, ನನ್ನ ಮಾತನ್ನು ಮುಗಿಸುವ ಮೊದಲು ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡೋಣ. ಪ್ರತಿದಿನ ನಾವು ಮಲಗುವ ಹಾಸಿಗೆ ನಮ್ಮನ್ನು ನೋಡಿ ಅಸಹ್ಯ ಪಡುವ ಮುನ್ನ, ನಾವು ನೋಡಿಕೊಳ್ಳುವ ಕನ್ನಡಿ ನಮ್ಮನ್ನು ಪ್ರಶ್ನಿಸುವ ಮುನ್ನ, ಸದಾ ನಮ್ಮ ಜೊತೆಗಿರುವ ನೆರಳು ನಮ್ಮನ್ನು ಬಿಟ್ಟು ಹೋಗುವ ಮುನ್ನ ಬೆಳಕಿನ ಹಾದಿಗೆ ಬಂದು ಬಿಡೋಣ. 7 ಗಂಟೆಯವರೆಗೆ ಮಲಗಿದ್ದೆಯಾದರೆ ಅದು ನಾವು ಕಂಡಿರುವ ನಿಜವಾದ ಕನಸಲ್ಲ. ಯಾವ ಕನಸು ಸದಾ ಗುರಿಯ ಕಡೆಗೆ ನಿರ್ದೇಶನ ಮಾಡುತ್ತಿರುತ್ತದೋ ಅದೇ ನಾವು ಕಂಡಿರುವ ನಿಜವಾದ ಕನಸು. ಅಂತಹ ಕನಸು ಕಂಡರೆ ಸಾಕು, ನಾವು ಸಾಧನೆ ಶಿಖರವನ್ನೇರಿ ಬಿಡುತ್ತೇವೆ. ತಂದೆ ತಾಯಿಯ ಕನಸು ನನಸಾಗುತ್ತದೆ. ಸೋತೆ ಎಂದು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ. ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿಸಿ ಬಿಡಬಹುದು. ಬರೆದಿಟ್ಟಂತೆ ಜೀವನ ನಡೆಸಲು ಸಾಧ್ಯವಿಲ್ಲ, ಆದರೆ ಬರೆದಿಡುವಂತೆ ಜೀವನ ನಡೆಸಬಹುದು ಎಂದು ಹೇಳುತ್ತಾ, ಯಾವುದೋ ಜನ್ಮದ ಋಣ ನನ್ನನ್ನು ಈ ಪೂಜ್ಯರ ಬಳಿ ಕರೆತಂದಿದೆ. ಯಾರೋ ನಮ್ಮ ದಾರಿಗೆ ಮುಳ್ಳು ಹಾಕಿದರೆ ಅವರ ದಾರಿಗೆ ಹೂವು ಹಾಕೋಣ. ಯಾರೋ ನಮ್ಮ ಮನೆಗೆ ಕಲ್ಲು ಎಸೆದರೆ ಅವರ ಮನೆಗೆ ಹಣ್ಣು ಹಾಕೋಣ. ದ್ವೇಷದಿಂದೇನಿದೆ ಈ ಜಗದಲ್ಲಿ? ಪ್ರೀತಿ ಎಂದೇ ಇದ್ದರೆ ಸಾಕು, ಇಡೀ ಜಗತ್ತೇ ನನ್ನ ಜೊತೆಯಲ್ಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.